ಮಾನಸಿಕವಾಗಿ ಕಿರುಕುಳವನ್ನು ಕೊಡಲಾಗ್ತಾ ಇದೆ ಮತ್ತು ತಾರತಮ್ಯವನ್ನು ನಡೆಸಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಹೊರಿಸಲಾಗ್ತಾ ಇದ್ದು ಮಂಗಳೂರು ಕಮಿಷನರ್ ವಿರುದ್ಧ ಡಿಜಿಪಿಗೆ ದೂರನ್ನ ಕೊಟ್ಟಿದ್ದಾರೆ ಪತ್ರದ ಸಮೇತವಾಗಿ ಕಾಶಿ ಎಂಬುವರು. ಮಾನಸಿಕ ಕಿರುಕುಳ ಮತ್ತು ತಾರತಮ್ಯ ಆರೋಪ ಸಂಬಂಧ ಮಂಗಳೂರು ಕಮಿಷನರ್ ವಿರುದ್ಧ ಡಿಜಿಪಿಗೆ ದೂರನ್ನ ಕೊಟ್ಟಿದ್ದಾರೆ ಎಸ್ಪಿ. ಡಿಜಿಪಿ ಸಲೀಂ ರವರಿಗೆ ಈ ಪತ್ರದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಎಸ್ಪಿ ಕಾಶಿ ಅವರು ಮಾನಸಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಮತ್ತು ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಅನ್ನುವಂತಹ ತಾರತಮ್ಯ ಇಲ್ಲಿ ವಿಪರೀತವಾಗಿದೆ ಅಂತ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸೇರಿ ಹಲವರ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ಸಮಯ ಕೊಟ್ಟರೆ ಕಮಿಷನರ್ ಕರ್ಮಕಾಂಡವನ್ನ ಬಯಲು ಮಾಡ್ತೀನಿ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಸೊ ಏನೆಲ್ಲ ಆಗ್ತಾ ಇದೆ, ಯಾವ ರೀತಿಯಾಗಿ ಅನುಭವಿಸ್ತಾ ಇದ್ದೀವಿ, ಇಲ್ಲಿವರೆಗೂ ಇದನ್ನೆಲ್ಲ ಸಹಿಸ್ಕೊಂಡು ಬಂದ್ವಿ, ಇನ್ನು ಸಾಧ್ಯ ಇಲ್ಲ, ನೀವು ದಯಮಾಡಿ ನಮ್ಮ ಸಮಸ್ಯೆ ಏನು ಅನ್ನೋದನ್ನ ಆಲಿಸಿ ಬಂದು ನಾನೇ ಎಲ್ಲ ವಿವರವಾಗಿ ಹೇಳ್ತೀನಿ ಅಂತಿದ್ದಾರೆ ಎಸ್ ಪಿ ಕಾಶಿ. ನಾನು ಡಿ ಜಿ ಸಾಹೇಬರಿಗೆ ಯಾವಾಗ ನಮಗೆ ತೊಂದರೆ ಆದಾಗ ತುಂಬ ಲೆಟ್ರ್ ಬರೆದಿದ್ದೀನಿ. ಇತ್ತೀಚೆಗೆ ಒಂದು 2-3 ಲೆಟ್ರ್ ಬರೆದಿದ್ದೀನಿ ಮತ್ತು ಅವ್ರ ಹತ್ರ ಅವಕಾಶನೂ ಕೇಳಿದ್ದೇನೆ. ಅವ್ರು ಯಾವತ್ತು ಕೊಡ್ತಾರೆ ಆವತ್ತು ಎಲ್ಲ ಅವ್ರ ಹತ್ರ ಹೇಳ್ತೇನೆ. ಸತ್ಯವಾಗಲೂ ಬೇರೆಯವ್ರ ಹತ್ರ ಎಲ್ಲ ಹೇಳೋದು ಈಗ ಸಮಂಜಸ ಅಲ್ಲ. ಯಾಕೆಂದರೆ ಡಿ ಜಿ ಸಾಹೇಬರಿಗೆ ನಾನು ಪತ್ರ ಬರೆದಿರೋದು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಸಮಕ್ಷಮದಲ್ಲೇ ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿಸಿ ಅಂತ ಬರೆದಿದ್ದು ಹೌದು. ಬಟ್ ಆ ವಿಚಾರ ಏನು ಅಂತ ಈಗ ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ಅವ್ರು ಎದುರುಗಡೆ ಹೇಳಬೇಕು ಅಂತ ಇದ್ದೇನೆ. ಒಂದು ವೇಳೆ ಅವ್ರು ಟೈಮ್ ಕೊಡದೇ ಹೋದರೆ ಮುಂದಿನ ತಿಂಗಳು ನಾನು ವಿಸ್ತಾರವಾಗಿ ತಿಳಿಸ್ಬೇಕು ಅಂತ ಯೋಚನೆಯಲ್ಲಿದ್ದೇನೆ. ಬೇಸಿಕಾಗಿ ಏನು ಸರ್ ಆರೋಪ, ಏನು ಮಾಡಿದ್ದಾರೆ ಸರ್? ತುಂಬ ಅಧಿಕಾರಿಗಳು, ಒಬ್ಬರಲ್ಲ, ಹಿರಿಯ ಅಧಿಕಾರಿಗಳು ಕನ್ನಡಿಗರನ್ನು ತುಂಬ ನೋಡಿ. ಉದಾಹರಣೆಗೆ ಎಲ್ಲ ಸಾಯ್ತಾ ಇರೋದು ಕನ್ನಡಿಗರ ಅಧಿಕಾರಿಗಳು. ಮೇಲಧಿಕಾರಿಗಳು ಯಾರಿಗಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರ? ಇಲ್ಲ. ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದನ್ನು ಸರ್ಕಾರ ಗಮನಕ್ಕೆ ತರುವುದೇ ನನ್ನ ಉದ್ದೇಶ ಅಷ್ಟೇ. ನಮ್ಮ ಕನ್ನಡಿಗರಿಗೆ ಯಾವ ಥರ ಅನ್ಯಾಯ ಆಗ್ತದೆ ಎಳೆಯಾಗಿ ತಿಳಿಸ್ಬೇಕು ಅಂತ ಒಂದು ಇಚ್ಛೆಪಟ್ಟಿದ್ದೀನಿ. ನನಗೆ ಡಿ ಜಿ ಸಾಹೇಬ್ರ ಬಗ್ಗೆ ನಂಬಿಕೆ ಇದೆ, ಪ್ರೀತಿ ಇದೆ. ಯಾಕಂದರೆ ಅವರು ಒಬ್ಬರು ಕನ್ನಡಿಗರಿಗೆ ಈಗ ಇಷ್ಟು ಜನ ನೀವೇ ತುಂಬ ಜನ ನೋಡಿದ್ದೀರಿ. ಎಲ್ಲರೂ ತೀರೋಗಿದ್ದು ಯಾರು, ಸತ್ತೋದವ್ರು ಯಾರು? ಕನ್ನಡಿಗರೇ. ಹಾಗಾದರೆ ಒಂದು ವಿಚಾರಣೆಲಾದ್ರೂ ಪ್ರೂವ್ ಆಯಿತಾ ಯಾರಿಂದ ಏನು ತೊಂದರೆ ಆಗಿದೆ ಅಂತ? ಹಾಗಾಗಿ ಯೋಚನೆ ಮಾಡಿದ್ದೀನಿ. ನಾನಿನ್ನು ಕೊನೆ 10 ದಿನ ಇದೆ. 10 ದಿನ ಇದ್ದಾಗ ನನಗೂ ಒಂದು 2-3 ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಆ ಎಕ್ಸ್ಪ್ಲನೇಷನ್ಗೆ ಉತ್ತರವಾಗಿ ನಾನು, ಯಾಕೆಂದರೆ ಅರ್ಧ ಗಂಟೆ ನಾನು ಕೇಳಿದ್ದೀನಿ. ನಾವು ಎಷ್ಟೇ ಬರೀಲಿ ಯಾರೂ ಓದೋಕ್ಕಾಗಲ್ಲ ಪೂರ್ತಿ ಘಟನೆಗಳನ್ನು. ಎದುರುಗಡೆ ಹೇಳಿದ್ರೆ ಆ ಬಗ್ಗೆ ಸರಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸುಧೀರ್ ಕುಮಾರ್ ರೆಡ್ಡಿ ಒಬ್ಬರು, ಇನ್ನೂ 2-3 ಜನ ಇದ್ದಾರೆ. ವಿತ್ ದಾಖಲೆ ಸಮೇತ ಕೊಡ್ತೀನಿ. ನನಗೆ ಅವಕಾಶ ಕೊಟ್ಟರೆ, ವಿತ್ ದಾಖಲೆ ಸಮೇತ ಅವಕಾಶ ಕೊಟ್ಟರೆ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಗೃಹ ಕಾರ್ಯದರ್ಶಿಗೆ ಕೊಡ್ತೀನಿ. ದರ್ಪ ಅಂತಲ್ಲ, ಒಂದು ಹಂತವಾಗಿ ಯಾವ್ಯಾವ ಥರ ಶೋಷಣೆ ಮಾಡ್ತಾ ಇದ್ದಾರೆ, ಕಿರುಕುಳ ಯಾವ ಥರ ಕೊಡ್ತಾ ಇದ್ದಾರೆ, ಯಾವ ಥರ ಅಧೀನ ಅಧಿಕಾರಿಗಳಿಗೆ ತೊಂದರೆ ಆಗ್ತದೆ, ಇದ್ರ ಬಗ್ಗೆ ಅಲ್ಲಲ್ಲ ಅವ್ರ ಸ್ವಾರ್ಥಗಳಿರ್ತವೆ. ಆ ಸ್ವಾರ್ಥಗಳನ್ನು ಫುಲ್ಫಿಲ್ ಮಾಡದೆ ಹೋದರೆ ಅವ್ರದ್ದೇ ಆದ ಸ್ವಾರ್ಥಗಳಿರ್ತವೆ. ಅದನ್ನು ನಾವು ಫುಲ್ಫಿಲ್ ಮಾಡಿದೆ. ನಾನಂತೂ ನೇರವಾಗಿ ಬದುಕಿ ಬಂದಿದ್ದೇನೆ. ನನಗೆ ಯಾರ ಹೆದರಿಕೆ ಇಲ್ಲ. ಸತ್ಯವನ್ನು ಹೇಳ್ತೇನೆ. ಸತ್ಯದ ವಿಚಾರವಾಗಿ ನಾನು ಮಾತಾಡ್ತೀನಿ. ಹಾಗಾಗಿ ನನಗೆ ಯಾವುದೇ ಬೇಸರ ಇಲ್ಲ. ಹೇಳಬೇಕು ಅಂತ ಅನಿಸಿದೆ. ಹೋಗುವ ಮುನ್ನ ಆದರೂ, ಈಗ ಒಂಥರ ಡೈಯಿಂಗ್ ಡೆಕ್ಲರೇಷನ್ ಇದ್ದಂಗೆ, ಹೋಗುವ ಮುನ್ನ ಆದರೂ ಸತ್ಯ ಹೇಳಬೇಕಲ್ಲ. ನಮಗೆ ಅದು ಸರ್ಕಾರ ವಿಚಾರ ಮಾಡಲಿ ಬಿಡಲಿ, ಸರ್ಕಾರಕ್ಕೆ ಬಿಟ್ಟಿದ್ದು. ನಮ್ಮ ನೋವನ್ನು ಹೇಳ್ಕೊಬೇಕು. ಇವತ್ತಿನವರೆಗೆ ಒಂದು ಗ್ರೀವೆನ್ಸ್ ಮೀಟಿಂಗ್ ಮಾಡಲ್ಲ ನಮ್ಮದು. ನಮ್ಮ ಕಷ್ಟ ಸುಖ ಕೇಳೋರಿಲ್ಲ. ಅದಕ್ಕಾಗಿ ನಾನೇ ಕೇಳ್ಕೊಂಡಿದ್ದೀನಿ ಡಿ ಜಿ ಅವರಿಗೆ, ನಮ್ಮ ಕಷ್ಟ ಸುಖಕ್ಕೆ. ಅದು ಪೊಲೀಸಲ್ಲಿ ಅಧೀನ ಅಧಿಕಾರಿಗಳ ಗ್ರೀವೆನ್ಸ್ ಮೀಟಿಂಗ್ ಮಾಡಬೇಕು ಎಲ್ಲ ಇದೆ. ಓಕೆ, ನಿವೃತ್ತ ಹಂಚಿನಲ್ಲಿರ್ತಕ್ಕಂತಹ ಅಧಿಕಾರಿಯೊಬ್ಬರು ಇದೀಗ ಮಂಗಳೂರು ಕಮಿಷನರ್ ವಿರುದ್ಧ ಆರೋಪವನ್ನು ಮಾಡೋ ಮೂಲಕವಾಗಿ ಹಿಂದೆ ಕೂಡ ಹಲವಾರು ಬಾರಿ ಪತ್ರವನ್ನು ಬರೆದಿದ್ದೀನಿ, ಈಗಲೂ ಕೂಡ ನಾನು DGPಗೆ ಪತ್ರ ಬರೆದಿದ್ದೀನಿ, ಸಮಯ ಕೊಟ್ಟರೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳ ಬಳಿಯೇ ಹೋಗಿ ಸಮಸ್ಯೆಯನ್ನು ಹೇಳ್ಕೊಳ್ತೀನಿ ಅಂತಿದ್ದಾರೆ SP ಕಾಶಿ.